ಅಧ್ಯಾಯ 3. ಸಾತ್ವಿಕ ಆಹಾರ. ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಅಮೃತ. ಆಯುರ್ವೇದದಲ್ಲಿ ಸಾತ್ವಿಕ ಆಹಾರವನ್ನು ಅತ್ಯುತ್ತಮ ಪೋಷಣೆ ಎಂದು ಹೇಳಲಾಗುತ್ತದೆ. ಸಾತ್ವಿಕ ಆಹಾರ ಎಂದರೆ ಶುದ್ಧ ತಾಜಾ ಆಹಾರ ಮತ್ತು ಚೈತನ್ಯವನ್ನು ಹೆಚ್ಚಿಸುತ್ತದೆ. ಈ ಆಹಾರವು ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಬಹಳ ಸಹಾಯವಾಗಿದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಸಾತ್ವಿಕ ತತ್ವಗಳನ್ನು ಅನುಸರಿಸುವವರಲ್ಲಿ ಕ್ಯಾನ್ಸರ್ ಕಾರಣದಿಂದಾಗಿ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ 55% ಕಡಿಮೆ ಎಂದು ಸಂಶೋಧನೆ ತೋರಿಸುತ್ತದೆ. ಈ ಸಾತ್ವಿಕ ಆಹಾರದ ಅಡಿಪಾಯ ತಾಜಾ ತರಕಾರಿಗಳು, ವಿಶೇಷವಾಗಿ ಬ್ರೊಕೊಲಿ, ಹೂಕೋಸು ಮತ್ತು ಎಲೆಕೋಸು ಮುಂತಾದ ತರಕಾರಿಗಳು ಸಲ್ಫೋರಾಫೇನ್ ಮತ್ತು ಇಂಡೋಲ್ 3 ಕಾರ್ಬೋನಾಲ್ ಎಂಬ ಪದಾರ್ಥಗಳನ್ನು ಒಳಗೊಂಡಿರುತ್ತವೆ. ಇವು ಕ್ಯಾನ್ಸರ್ ವಿರುದ್ಧ ಹೋರಾಡಬಲ್ಲವು ಎಂದು ನೂರಾರು ಅಧ್ಯಯನಗಳು ಸಾಬೀತುಪಡಿಸಿವೆ. ಅತಿಯಾಗಿ ಬೇಯಿಸುವ ಬದಲು ಅವುಗಳನ್ನು ಲಘುವಾಗಿ ಆವಿಯಲ್ಲಿ ತಿನ್ನುವುದು ಉತ್ತಮ. ಕಂದು ಅಕ್ಕಿ, ಕ್ವಿನ್ವಾ ಮತ್ತು ಬಾರ್ಲಿಯಂತಹ ಧಾನ್ಯಗಳು ದೇಹಕ್ಕೆ ನಿರಂತರ ಶಕ್ತಿಯನ್ನು ಒದಗಿಸುತ್ತವೆ. ತಾಜಾ ಹಣ್ಣುಗಳು ವಿಶೇಷವಾಗಿ ಆಂಟಿ ಆಕ್ಸಿಡೆಂಟ್ಸ್ ಒದಗಿಸುತ್ತವೆ. ಅವು ಕ್ಯಾನ್ಸರ್ ಅಪಾಯವನ್ನು 30-50% ಕಡಿಮೆ ಮಾಡಬಹುದು. ದ್ವಿದಳ ಧಾನ್ಯಗಳು, ಬೀಜಗಳು ಆಧಾರಿತ ಪ್ರೋಟೀನ್ಗಳು ದೇಹಕ್ಕೆ ಅಗತ್ಯವಾದ ಅಮಿನೋ ಆಮ್ಲಗಳನ್ನು ಒದಗಿಸುತ್ತವೆ. ಇದಲ್ಲದೆ ನಮ್ಮ ಅಡುಗೆ ಮನೆಯಲ್ಲಿರುವ ಮಸಾಲೆಗಳು ನಿಜವಾದ ಔಷಧಿಗಳಾಗಿವೆ. ಅರಿಶಿನದಲ್ಲಿರುವ ಕ್ಯುರ್ಕ್ಯುಮಿನ್ ಎಂಬ ವಸ್ತುವು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಎಂದು 3000ಕ್ಕೂ ಹೆಚ್ಚು ಅಧ್ಯಯನಗಳು ತೋರಿಸಿವೆ. ಶುಂಠಿಯು ಕೀಮೋಥೆರಪಿಯಿಂದ ಉಂಟಾಗುವ ವಾಕರಿಕೆಯನ್ನು 60% ಕಡಿಮೆ ಮಾಡುತ್ತದೆ. ಪ್ರತಿದಿನ ಬೆಳ್ಳುಳ್ಳಿಯ ಎಸಳು ತಿನ್ನುವುದರಿಂದ ಹೊಟ್ಟೆಯ ಕ್ಯಾನ್ಸರ್ ಅಪಾಯವನ್ನು 50% ಕಡಿಮೆ ಮಾಡಬಹುದು. ಸಂಸ್ಕರಿಸಿದ ಆಹಾರಗಳು, ಸಂರಕ್ಷಿತ ಆಹಾರಗಳು ಮತ್ತು ಹುರಿದ ಆಹಾರಗಳಿಂದ ದೂರವಿರುವುದು ಬಹಳ ಮುಖ್ಯ, ಏಕೆಂದರೆ ಇವು ದೇಹದಲ್ಲಿ ವಿಷವನ್ನು ಸೃಷ್ಟಿಸುತ್ತವೆ ಮತ್ತು ಕ್ಯಾನ್ಸರ್ಗೆ ಕಾರಣವಾಗುತ್ತವೆ.